ಒಂದು ತಿಂಗಳ ಹಿಂದಷ್ಟೇ ಒಂದೇ ಪಕ್ಷದಲ್ಲಿದ್ದರು ಇವರಿಬ್ರು. ಆದ್ರೀಗ ಬದ್ಧ ವೈರಿಗಳು. ಒಂದೇ ಕಾರ್ಯಕ್ರಮದಲ್ಲೇ ಎದುರು ಬದುರಾದರೂ ಮುಖವೂ ನೋಡ್ಕೊಳ್ಳಿಲ್ಲ. ಮತ್ತೆ ಆ ಇಬ್ಬರು ನಾಯಕರಿಗೆ ಮೂಲ ವೇದಿಕೆ ಕಲ್ಪಿಸಿಕೊಟ್ಟಿದ್ದು ತವರು ಸಂಸ್ಥೆನೆ. ಹಾಗಾದ್ರೆ ಹೇಗಿತ್ತು ಶಿವಮೊಗ್ಗದ ಹಾವು ಮುಂಗಸಿ ಫೈಟ್ ಅಂತೀರಾ? ನೀವೇ ನೋಡಿ. ರಾಜಕೀಯ ಬದುಕು ಕೊಟ್ಟ ವೇದಿಕೆಯಲ್ಲೂ ಹಾವು ಮುಂಗುಸಿಯಾಟ. ಆರ್ಎಸ್ಎಸ್ ವೇಷಧಾರಿಯಾಗಿದ್ರು ಮುಖ ನೋಡಿಕೊಳ್ಳದ ಕೆಸಿ ಬಿವೈಆರ್. ಒಂದೇ ವೇದಿಕೆ ಗಣವೇಷಧಾರಿಗಳಾಗಿದ್ರು ಒಬ್ಬರಿಗೊಬ್ಬರಿಗೆ ಮಾತಿಲ್ಲ, ಕಥೆಯಿಲ್ಲ, ನಗುವಿಲ್ಲ, ಕನಿಷ್ಠ ಪಕ್ಷ ಕಣ್ಣ ಸನ್ನೆಯೂ ಇಲ್ಲ. ಈ ಸೀನ್ ಕಂಡು ಬಂದಿದ್ದು ಇವತ್ತು ಶಿವಮೊಗ್ಗ ಆರ್ಎಸ್ಎಸ್ನ ಯುಗಾದಿ ಫಂಕ್ಷನ್ನಲ್ಲಿ. ಒಂದು ತಿಂಗಳ ಹಿಂದಷ್ಟೇ ಇದೇ ಈಶ್ವರಪ್ಪ, ಇದೇ ರಾಘವೇಂದ್ರ ಒಂದೇ ಪಕ್ಷದಲ್ಲಿದ್ದವರು. ಮಗ ಕಾಂತೇಶನಿಗೆ ಹಾವೇರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯವಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ. 15 ದಿನಗಳಿಂದ ಬಿಎಸ್ವೈ ಕುಟುಂಬದ ಮೇಲೆ ಈಶ್ವರಪ್ಪ ಮುಗಿಬೀಳ್ತಿದ್ದಾರೆ. ಆದ್ರಿವತ್ತು ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ಯುಗಾದಿ ಉತ್ಸವದಲ್ಲಿ ಈಶ್ವರಪ್ಪ ಮತ್ತೆ ಸಂಸದ ರಾಘವೇಂದ್ರ ಇಬ್ಬರಿಗೂ ಆಹ್ವಾನವಿತ್ತು. ತಲೆಗೆ ಆರ್ಎಸ್ಎಸ್ ಟೋಪಿ ಹಾಕೊಂಡು ಬಂದು ಬೇವು ಬೆಲ್ಲ ಸ್ವೀಕರಿಸಿದ್ರು. ರಾಘವೇಂದ್ರ ಕೂಡ ಗಣವೇಷಧಾರಿಯಾಗಿ ಕಾಣಿಸ್ಕೊಂಡ್ರು. ಈಶ್ವರಪ್ಪ ಆ ಮೂಲೆಯಲ್ಲಿ ಕೂತ್ರೆ ಯಡಿಯೂರಪ್ಪರ ಮಗ ರಾಘವೇಂದ್ರ ಮತ್ತೊಂದು ಮೂಲೆಯಲ್ಲಿ ಕೂತಿದ್ರು. ಇನ್ನು ಒಂದೇ ಕಾರ್ಯಕ್ರಮದಲ್ಲಿ 1 ಗಂಟೆಗೂ ಅಧಿಕ ಕಾಲವಿದ್ದ ಇಬ್ಬರೂ ನಾಯಕರು ಮಾತನಾಡೋದಿರ್ಲಿ, ಪರಸ್ಪರ ಮುಖ ಸಹ ನೋಡ್ಕೊಳ್ಳಿಲ್ಲ. ಈ ವೇಳೆ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಎಲ್ಲಾ ಹಿಂದೂಗಳು ಒಂದಾಗಬೇಕೆಂಬ ಸ್ಫೂರ್ತಿ ನೀಡೋದೇ ಯುಗಾದಿ ಹಬ್ಬ. ಯುಗಾದಿ ಉತ್ಸವ ಆಚರಣೆಯಲ್ಲಿ ನಾನು ಒಬ್ಬ ಸ್ವಯಂ ಸೇವಕನಾಗಿ ಸಂತೋಷದಿಂದ ಬಂದಿದ್ದೇನೆ ಎಂದರಲ್ಲದೆ ಯುಗಾದಿ ಉತ್ಸವದಂದು ಒಟ್ಟಾಗುವ ಬಗ್ಗೆ ಪ್ರಶ್ನೆಗೆ ಉತ್ತರಿಸದೆ ಹೊರಟ್ಬಿಟ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನ್ಮ ತಾಳಿದ್ದೇನೆ ಯುಗಾದಿ ದಿನ. ಈ ಯುಗಾದಿ ಇಡೀ ದೇಶದ ಹಿಂದೂ ಸಮಾಜಕ್ಕೆ ಒಂದು ರೀತಿಯ ವಿಶೇಷವಾದ ಹಬ್ಬ. ಈ ಹಬ್ಬ ಎಲ್ಲ ಹಿಂದೂಗಳು ಕೂಡ ಒಂದಾಗಬೇಕು ಅಂತ ಸ್ಫೂರ್ತಿ ಕೊಡುವಂಥ ಹಬ್ಬ ಇದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಯುಗಾದಿ ಉತ್ಸವಕ್ಕೆ ಒಬ್ಬ ಸ್ವಯಂ ಸೇವಕನಾಗಿ ತುಂಬ ಸಂತೋಷದಿಂದ ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಯುಗಾದಿ ಉತ್ಸವದಲ್ಲಿ ಈಶ್ವರಪ್ಪ ಭಾಗಿ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ, ಈ ಉತ್ಸವದಲ್ಲಿ ನಾನೊಬ್ಬ ಎಂಪಿ ಆಗಿ ಆಗ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಭಾಗಿಯಾಗಿಲ್ಲ. ಆರ್ಎಸ್ಎಸ್ನ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ನುಣುಚಿಕೊಂಡ್ರು. ನಮ್ಮ ಹಿಂದೂಗಳ ಒಂದು ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷವಾಗಿ ಕೂಡ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತೀವಿ. ದೇವರ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಂದು ಹೊಸ ಸ್ಥೈರ್ಯ, ಶಕ್ತಿ, ಒಂದು ವಿಶ್ವಾಸ ಮೂಡಿಸುವಂಥ ಒಂದು ಆಶೀರ್ವಾದ ದೇವರು ಮಾಡಲಿ. ವಿಶೇಷವಾಗಿ ಇವತ್ತೇನು ಮಳೆಯಾಗಿ ನೆಮ್ಮದಿಯಿಂದ ಜೀವನವನ್ನು ಸಾಕಬೇಕಾಯಿತು, ನಮ್ಮ ರೈತ ವರ್ಗ ಸಾಕಷ್ಟು ಆತಂಕದಲ್ಲಿದ್ದಾರೆ. ಮಳೆ ನಿಧಾನ ಆಗ್ತಾ ಇದೆ. ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ, ರೈತರ ಜೀವನದಲ್ಲಿ ಒಂದು ಮಂದಹಾಸ ಕಾಣುವಂಥ ಅವಕಾಶ ಆದಷ್ಟು ಬೇಗ ದೇವರ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ದೇವರಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾನು ಇಬ್ಬರು ಕಾರ್ಯಕರ್ತರ ಪೈಕಿ ಆರ್ಎಸ್ಎಸ್ ಬೆಂಬಲ ಯಾರಿಗೆ? ಬಿಜೆಪಿ ವಿರುದ್ಧ ನಿಂತಿರುವ ಈಶ್ವರಪ್ಪಗೆ ಆಹ್ವಾನ ಕೊಟ್ಟಿದ್ಯಾರು? ಇದೇ ಪ್ರಶ್ನೆ ಇಡೀ ಶಿವಮೊಗ್ಗದಾದ್ಯಂತ ಚರ್ಚೆಯಾಗ್ತಾ ಇರುವುದು. ಈಶ್ವರಪ್ಪ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ನಿಂತಿದ್ದಾರೆ. ಆರ್ಎಸ್ಎಸ್ ಅಂದ್ರೆ ಬಿಜೆಪಿ ಅಂದ್ರೆ ಆರ್ಎಸ್ಎಸ್. ಆದ್ರೀಗ ಈಶ್ವರಪ್ಪ ಮತ್ತು ರಾಘವೇಂದ್ರ ಇಬ್ರು ಆರ್ಎಸ್ಎಸ್ ಕಾರ್ಯಕರ್ತರೆ. ಹಾಗಾದ್ರೆ ಆರ್ಎಸ್ಎಸ್ ಕಾರ್ಯಕರ್ತರು ಯಾರಿಗೆ ವೋಟ್ ಹಾಕಬೇಕು? ಈಶ್ವರಪ್ಪ ಕೂಡ ಆರ್ಎಸ್ಎಸ್ ನಿಷ್ಠಾವಂತರೆ. ಇಬ್ಬರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಆರ್ಎಸ್ಎಸ್ ಯಾವ ಸಂದೇಶ ಕೊಡೋದಕ್ಕೆ ಹೋಗ್ತಿದೆ ಅನ್ನೋದೇ ಗೊಂದಲಕ್ಕೆ ಕಾರಣವಾಗಿರೋದು. ನವೀನ್ ಪುರದಾಳ್, ಟಿವಿ5 ಕನ್ನಡ, ಶಿವಮೊಗ್ಗ.